ಫ್ರೆಂಡ್ಸ್, ಸ್ಪಂದನ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಮೊದಲು ನನ್ನ ಪರಿಚಯನ ನಿಮಗೆ ಮಾಡಿಕೊಡ್ತೀನಿ. ಫ್ರೆಂಡ್ಸ್, ನನ್ನ ಹೆಸರು ಬಂದು ಕಾವ್ಯ. ನಾನು ತುಮಕೂರು ಡಿಸ್ಟಿಕ್ಕಲ್ಲಿ. ಸೊ ನನಗೆ ಇಬ್ಬರು ಮಕ್ಕಳು ಇದ್ದಾರೆ. ಸೊ ಇಬ್ಬರು ಗಂಡು ಮಕ್ಕಳು. ನನ್ನ ತವ್ರ ಮನೆ ಬಂದು ಹರಿಹರ. ಸೊ ನನ್ನ ಗಂಡನ ಮನೆ ಬಂದು ತುಮಕೂರು ಡಿಸ್ಟಿಕ್. ಸೊ ಇವಾಗ ನಾನು ಇರೋದು ತುಮಕೂರು ಡಿಸ್ಟಿಕ್ಕಲ್ಲಿ. ಸೊ ನಾನು ಯೂಟ್ಯೂಬ್ ಚಾನಲಲ್ಲಿ ಏನೇನು ನಿಮಗೆ ವಿಡಿಯೋನ ಮಾಡ್ತೀನಿ ಅಂದರೆ, ಸೊ ಏನೇನು ತಿಳಿಸ್ಕೊಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ನಾನು ಯಾವ ರೀತಿ ಪ್ರಾಡಕ್ಟ್ಸ್ಗಳಿರ್ತದೆ ಅಂತ ಪರಿಚಯ ಮಾಡಿಕೊಡ್ತೀನಿ, ಯಾವುದು ಒಳ್ಳೆ ಕ್ವಾಲಿಟಿಲಿ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಬಂದು ಆರಿ ವರ್ಕ್ ಅಂದರೆ ಎಂಬ್ರಾಯ್ಡ್ರಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕ್ಲಾಸಸ್ಗಳನ್ನ ಮಾಡ್ತಾಯಿರ್ತೀನಿ ಮತ್ತು ಸಣ್ಣ ಸಣ್ಣ ಡಿಸೈನ್ಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಬಂದು ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನನ್ನ ಚಾನಲಲ್ಲಿ. ಓಕೆ, ತೋರಿಸೋದಜ್ಜಿ. ಸೊ ನನ್ನ ಮಗ ತುಂಬ ಕಾಟ ಕೊಡ್ತಾನೆ. ಆದರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ವರ್ಷದಿಂದ ನನ್ನ ಒಂದು ಆಸೆ ಇದ್ದು ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ. ಸೊ ನಾನು ಮನೇಲಿ ಕೂತ್ಕೊಂಡು ಎಂಬ್ರಾಯ್ಡ್ರಿ ಮಾಡೋದಲ್ಲದೆ ಮತ್ತು ಒಂದು ಗೌರ್ಮೆಂಟ್ ಅಪ್ರೂವಲ್ ಆಗಿರೋಂಥ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ ಕೂಡ. ನನ್ನ ಮಗ ಇಬ್ಬರು ಮಕ್ಕಳು, ಅವನ್ನ ಓದಿಸ್ಕೊಂಡು ಇವನ್ನ ನೋಡಿಕೊಂಡು ಇಬ್ಬರನ್ನೂ ಮೇಂಟೈನ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಕೆಲಸನ. ಸೊ ತುಂಬ ಒಳ್ಳೆಯದು. ಹೆಣ್ಮಕ್ಳು ಏನಾದರೂ ಒಂದು ಮಾಡಲೇಬೇಕು ಮನೇಲಿ ಕೂತ್ಕೊಂಡು. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ, ಬಟ್ ಟೈಮ್ ಇರಲ್ಲ. ಅದು ಈ ಟೈಮಲ್ಲಿ ಏನಾದರೂ ಒಂದು ಕಲಿತ್ಕೊಂಡು ಮಾಡಬೇಕು. ಸುಮ್ಮನೆ ಅಂತ ಕುತ್ಕೋಬಾರ್ದು. ಯಾಕಂದರೆ ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ವಾ, ಏನಾದರೂ ಮಾಡಬೇಕು ಅಂತ ಅಂದ್ಕೊತಾನೆ ಇರ್ತಾರೆ. ಸೊ ಹಾಗೆ ನಾನು ಕೂಡ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಂಡು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆಗೂ ಹಂಚ್ಕೋಬೇಕಂತ ಆಸೆ ಆಯಿತು. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಮೊದಲನೇದಾಗಿ ನನ್ನ ಹೆಸರು ಕಾವ್ಯ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ನನ್ನ ನೆಕ್ಸ್ಟ್ ವೀಡಿಯೋಗಳನ್ನು ನೋಡಬೇಕು ಅಂತ ಇದ್ದರೆ ಸೊ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನೀವು ನನ್ನ ನೆಕ್ಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನನ್ನ ವೀಡಿಯೋಗಳನ್ನೆಲ್ಲ ನೋಡಿ ಯೂಸ್ಫುಲ್ಲಾಗಿರೋ ವೀಡಿಯೋಗಳನ್ನ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ, ಮಾಡ್ತಾ ಹೋಗ್ತೀನಿ ವೀಡಿಯೋನ. ಸಪೋರ್ಟ್ ಮಾಡಿ. ಪ್ರಾಡಕ್ಟ್ಗಳನ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾಕಂದರೆ ಜೀವನದಲ್ಲಿ ತುಂಬ ನಾವು ಎಲ್ಲ ಇಂಗ್ಲೀಷ್ ಮೆಡಿಷನ್ಗಳನ್ನ ಯೂಸ್ ಮಾಡ್ತಾಯಿದ್ದೀವಿ. ಇಂಗ್ಲೀಷ್ ಮೆಡಿಷನ್ನಿಂದ ನಮ್ಮ ಆರೋಗ್ಯ ಹಾಳಾಗ್ತಿದೆಯೋ ಹೊರತು ನಮ್ಮ ಆರೋಗ್ಯ ಅಂತೂ ಚೆನ್ನಾಗಿ ನಾವು ಇಟ್ಕೊಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳೋದು ಏನಪ್ಪ ಅಂದರೆ, ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನೇ ಜಾಸ್ತಿ ಯೂಸ್ ಮಾಡಬೇಕು ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಹೇಳಿದಾಗ ಎಂಬ್ರಾಯ್ಡ್ರಿ ಹೇಳ್ಕೊಡ್ತೀನಿ, ಕುಕ್ಕಿಂಗ್, ಪ್ರತಿಯೊಂದು ಕುಕ್ಕಿಂಗ್ಗಳದ್ದು ರೆಸಿಪಿನ ಹೇಳ್ಕೊಡ್ತಾ ಹೋಗ್ತೀನಿ, ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಒಂದು ಮೇಕಪ್. ಸೊ ನನಗೆ ಗೊತ್ತಿರುವಂಥ ಕೆಲವೊಂದು ಏನಾದರೂ ಯೂಸ್ಫುಲ್ ಆಗಿರುವಂಥದ್ದಿದ್ದರೆ ನಿಮಗೂ ಕೂಡ ಹೇಳ್ಕೊಟ್ಟು ನಿಮಗೂ ಯೂಸ್ ಆಗೋ ಥರ ಮಾಡ್ತೀನಿ. ಅದನ್ನು ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ, ನನ್ನ ಇಂಟ್ರೊಡ್ಯೂಸ್. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನನಗೆ ಲೈಕ್ ಕೊಟ್ಟರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಖುಷಿ ಇರುತ್ತೆ. ಸೊ ಅದಕ್ಕೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.